ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಭೂ ಒತ್ತುವರಿ ಆರೋಪದ ಹಿನ್ನೆಲೆ ಒತ್ತುವರಿ ತೆರವಿಗೆ ಮಾರ್ಕಿಂಗ್ ಬಳಿಕ ಜಮೀನಿನ ಮೂಲ ಮಾಲೀಕರಿಗೂ ನೋಟಿಸ್ ಅನ್ನು ನೀಡಲಾಗಿದೆ. ಇನ್ನು ಬಿಡದಿಯ ಕೇತಗಾನಹಳ್ಳಿ ಗ್ರಾಮದ ಸುಮಾರು 70ಕ್ಕೂ ಹೆಚ್ಚು ರೈತರಿಗೆ ನೋಟಿಸ್ ಅನ್ನು ನೀಡಿದ್ದ ತಹಶೀಲ್ದಾರ್ ರೈತರನ್ನ ವಿಚಾರಣೆ ನಡೆಸಿ ಹಲವು ದಾಖಲಾತಿಗಳನ್ನು ಪರಿಶೀಲನೆ ನಡೆಸಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಎಚ್ಡಿಕೆ ಭೂ ಒತ್ತುವರಿ ಪ್ರಕರಣ, ಜಮೀನಿನ ಮೂಲ ಮಾಲೀಕರಿಗೆ ನೋಟಿಸ್. ಕೇತಗಾನಹಳ್ಳಿ ಗ್ರಾಮದ 70ಕ್ಕೂ ಹೆಚ್ಚು ರೈತರ ವಿಚಾರಣೆ. ತಹಶೀಲ್ದಾರ್, ಕಂದಾಯ ಇಲಾಖೆ ಅಧಿಕಾರಿಗಳ ನೇತೃತ್ವದಲ್ಲಿ ವಿಚಾರಣೆ. ಬಿಡದಿಯ ಕೇತಗಾನಹಳ್ಳಿ ಬಳಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಕುಟುಂಬಸ್ಥರ ವಿರುದ್ಧ ಭೂ ಒತ್ತುವರಿ ಆರೋಪ ಹಿನ್ನೆಲೆ ಒತ್ತುವರಿ ತೆರವಿಗೆ ಹಂತ ಹಂತವಾಗಿ ಪ್ರಕ್ರಿಯೆ ನಡೆಯುತ್ತಿದೆ. ಈ ಬಗ್ಗೆ ಕೇಂದ್ರ ಸಚಿವ ಎಚ್.ಡಿಕೆ ಕೋರ್ಟ್ ಮೊರೆ ಹೋಗಿದ್ದು, ಕೋರ್ಟ್ ಬಲವಂತದ ತೆರವು ಬೇಡ ಎಂದು ಸೂಚಿಸಿ ವಿಚಾರಣೆ ಮುಂದುವರೆಸಿದೆ. ಈ ನಡುವೆ ಜಮೀನಿನ ಮೂಲ ಮಾಲೀಕರಿಗೂ ನೋಟಿಸ್ ನೀಡಿದ್ದ ತಹಶೀಲ್ದಾರ್ ತಾಲೂಕು ಕಚೇರಿಗಳಿಗೆ ಕರೆಸಿ ವಿಚಾರಣೆ ನಡೆಸಿದ್ದಾರೆ. ಬಿಡದಿಯ ಕೇತಗಾನಹಳ್ಳಿ ಗ್ರಾಮದ ಸುಮಾರು 70ಕ್ಕೂ ಹೆಚ್ಚು ರೈತರು ನೋಟಿಸ್ ಪಡೆದಿದ್ದ ಹಿನ್ನೆಲೆ ರಾಮನಗರ ತಾಲೂಕು ಕಚೇರಿಯಲ್ಲಿ ತಹಶೀಲ್ದಾರ್ ತೇಜಸ್ವಿನಿ ಎದುರು ವಿಚಾರಣೆ ಎದುರಿಸಿದ್ದಾರೆ. ನೋಟಿಸ್ ಪಡೆದ ರೈತರು ತಹಶೀಲ್ದಾರ್ ವಿಚಾರಣೆ ಎದುರಿಸಿದ್ದಾರೆ. ತಹಶೀಲ್ದಾರ್ರಿಂದ ನಮಗೆ ನೋಟಿಸ್ ಬಂದಿತ್ತು, ಅದರಂತೆ ವಿಚಾರಣೆಗೆ ಹಾಜರಾಗಿದ್ದೇವೆ ಎಂದು ರೈತ ಶ್ರೀನಿವಾಸ್ ತಿಳಿಸಿದ್ದಾರೆ. 1973ರಲ್ಲಿ ನಮ್ಮ ಅಜ್ಜಿಗೆ 2 ಎಕರೆ ಸಾಗುವಳಿ ಜಮೀನು ನೀಡಲಾಗಿತ್ತು. ಬಳಿಕ ನಮ್ಮ ಅಜ್ಜಿ ಆ 2 ಎಕರೆ ಜಮೀನನ್ನ ಕುಮಾರಸ್ವಾಮಿ ಅವರಿಗೆ ಮಾರಾಟ ಮಾಡಿದ್ರು. ಹಾಗಾಗಿ ಇಂದು ವಿಚಾರಣೆಗೆ ಹಾಜರಾಗಿದ್ದೇನೆ. ನಿಮಗೆ ಸಾಗುವಳಿ ಚೀಟಿ ಯಾವಾಗ ಸಿಕ್ತು, ನೀವು ಯಾವಾಗ ಮಾರಾಟ ಮಾಡಿದ್ರಿ ಅನ್ನೋ ಬಗ್ಗೆ ತಹಶೀಲ್ದಾರ್ ಕೇಳಿದ್ರು. ನಮಗೆ ಗೊತ್ತಿರುವ ಮಾಹಿತಿಯನ್ನ ನಾವು ನೀಡಿದ್ದೇವೆ. ಆ ಜಮೀನಿನಲ್ಲಿ ಖರಾಬು ಜಮೀನು ಇರಬಹುದು, ಹಾಗಾಗಿ ಒತ್ತುವರಿ ಆಗಿದೆ ಎನ್ನುತ್ತಿರಬಹುದು. ನಮಗೆ ಗೊತ್ತಿರುವ ಎಲ್ಲಾ ಮಾಹಿತಿಯನ್ನ ಅಧಿಕಾರಿಗಳಿಗೆ ಹೇಳಿದ್ದೇವೆ ಎಂದು ತಿಳಿಸಿದ್ದಾರೆ. 73-74ರಲ್ಲಿ ಸಾಗುವಳಿ ಚೀಟಿ ಆಗಿತ್ತು ನಮ್ಮ ಅಜ್ಜಿಗೆ. 84ರಲ್ಲಿ ನಾವು ಮಾರಾಟ ಮಾಡಿದ್ದೀವಿ ಅಂತ ಇರೋದೇ ಹೇಳಿದ್ದೀವಿ ಅಷ್ಟೇ. ಎ ಖರಾಬು ಬಿ ಖರಾಬು ಅಂತ ಬಂದಿರ್ಬೋದು. ಈಗ ನಾವು ಮಾರಾಟ ಮಾಡಿದ್ಮೇಲೆ ಆ ಖರಾಬಲ್ಲಿ ಯಾರು ಕ್ರಯ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಸಂಬಂಧಪಟ್ಟಿರ್ತದೆ. ಅದೆಲ್ಲ ಸೇರಿಸಿ ಈಗ ಒಂದು 5 ಎಕರೆನೋ 10 ಎಕರೆನೋ ಜಾಸ್ತಿ ಬಂದಿರ್ಬೋದು ಖರಾಬೆಲ್ಲ ಸೇರಿ. ಅದ್ರದ್ದೇನೋ ಒತ್ತುವರಿ ಆಗಿರ್ಬೋದು ಅಂತ ಏನಾದರೂ ನೋಟಿಸ್ ಮಾಡಿದ್ರು. ಒಟ್ಟಾರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಭೂ ಒತ್ತುವರಿ ತೆರವು ಮಾಡಲು ಸರ್ಕಾರ ಸಿದ್ಧವಾಗಿದ್ದು ಎಲ್ಲಾ ಪ್ರಕ್ರಿಯೆಗಳನ್ನು ಮುಗಿಸಿಕೊಳ್ಳುತ್ತಿದೆ. ಕೋರ್ಟ್ ಅನುಮತಿಗಾಗಿ ಜಿಲ್ಲಾಡಳಿತ ಕಾಯುತ್ತಿದ್ದು, ಒತ್ತುವರಿ ತೆರವು ಆಗುತ್ತಾ ಅಥವಾ ಈ ಬಗ್ಗೆ ಎಚ್ಡಿಕೆ ಕಾನೂನು ಹೋರಾಟ ಮುಂದುವರಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ವಿನಯ್ ಬಸಪ್ಪ, ಪಬ್ಲಿಕ್ ಟಿವಿ, ರಾಮನಗರ.